ಹಾಯ್ ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ವ್ಲಾಗ್. ಇವತ್ತು ಜನವರಿ 26 ಅಂತಂದರೆ ರಿಪಬ್ಲಿಕ್ ಡೇ. ಸೊ ನಾವಂತೂ ಫ್ಲಾಗ್ ಹಾಸ್ಟಿಂಗ್ ಟೀಚರ್ಸು ಮಸ್ಟ್ ಹೋಗಲೇಬೇಕು. ಸೊ ಗ್ರೀನ್ ಕಲರ್ ಥೀಮ್ ಕೊಟ್ಟಿದ್ರು. ಸೊ ಪ್ಯಾರೆಟ್ ಕಲರ್ ಗ್ರೀನ್ ಸ್ಯಾರಿ ಹಾಕ್ಕೊಂಡು ಆಲ್ರೆಡಿ 6:30ಗೆ ಬರೋಕೆ ಹೇಳಿದರು. ನಾನು ನೋಡಿದ್ರೆ ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ 7:30. ತುಂಬ ಲೇಟ್ ಆಗಿಬಿಟ್ಟಿದ್ದು. ಓಡ್ತಾ ಆಗಲೇ ವೀಡಿಯೋ ಮಾಡ್ತಾ ಇದ್ದೆ. ಸ್ಟೇಡಿಯಮ್ಸ್ ಎಲ್ಲ ಆಲ್ರೆಡಿ ರೆಡಿ ಮಾಡ್ತಾಯಿದ್ರು. ನೈಟೆಲ್ಲ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು. ಆ್ಯಂಡ್ ಈಗ ಚೇರ್ಸ್ ಎಲ್ಲ ಅರೇಂಜ್ ಮಾಡ್ತಾಯಿದ್ರು. ಇನ್ನು ಕ್ರಿಕೆಟ್ ಆಡೋ ಮಕ್ಳುಗಳು ಕ್ರಿಕೆಟ್ ಆಡ್ತಾಯಿದ್ರು. ಆಲ್ರೆಡಿ ಒಂದು ಹುಡುಗಿ ರೆಡಿಯಾಗಿ ಬಂದ್ಬಿಟ್ಟಿತ್ತು. ವೈಟ್ ಆ್ಯಂಡ್ ಆರೆಂಜ್ ಕಲರಲ್ಲಿ ಡ್ರೆಸ್ ಹಾಕೊಂಡು ಫುಲ್ ಮಿಂಚ್ತಾ ಇತ್ತು. ನೋಡಿ ಹೆಂಗೆ ಮಿಂಚ್ತಾ ಇದೆ ಆ ಹುಡುಗಿ ಅಂತ ಅಂದ್ಬಿಟ್ಟು. ಇವತ್ತೆಲ್ಲ ಫುಲ್ ಸೆಲೆಬ್ರೇಷನ್ನೇ. ಆ್ಯಂಡ್ ಸ್ಟೇಡಿಯಮ್ಗೆ ಒಂದು ಬಾಯಿ ಹೇಳಿ ಮತ್ತೆ ಬರ್ತೀನಿ ಇನ್ನೊಂದು 1-2 ಅವರ್ಸಲ್ಲಿ ಅಂತ ಹೇಳ್ಬಿಟ್ಟು ಟೈಮ್ ಆಯಿತು. ಟೀಚರ್ಸ್ ಎಲ್ಲ ಕಾಲ್ ಮಾಡ್ತಿದ್ರು, ಸ್ಟಾರ್ಟ್ ಆಯಿತು ಬೇಗ ಬಾ ಅಂತ ಅಂದ್ಬಿಟ್ಟು. ನಾನು ಓಡ್ಕೊಂಡು ಹೋಗ್ತಾ ಇದ್ದೆ. ನೋಡಿ ಆಲ್ರೆಡಿ ರೋಡ್ ಸೈಡೆಲ್ಲ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ 7:30 ಆಗ್ತಾನೆ ಸನ್ರೈಸ್ ಆಗ್ತಾ ಇತ್ತು. ನೋಡಿ ನಮ್ಮ ಊರು ಎಷ್ಟು ನಿಶಬ್ದವಾಗಿ ಕಾಣಿಸ್ತಾ ಇದೆ ಬೆಳಗ್ಗೆ ಟೈಮು. ಸ್ಕೂಲಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸ್ಟೇಡಿಯಮ್ಗೆ ಒಂದು ಹೇಳ್ಕೊಂಡು ಬಂದ್ವಿ. ಆಲ್ರೆಡಿ ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಆಗಿತ್ತು. ನರೇಂದ್ರ ಸ್ವಾಮಿ ಅವರು ಫ್ಲಾಗ್ ಹಾಸ್ಟಿಂಗ್ ಮಾಡಿದರು. ನೆಕ್ಸ್ಟು ಮಾರ್ಚ್ ಪಾಸ್ಟ್ ಸ್ಟಾರ್ಟ್ ಆಗಿತ್ತು. ಮಾರ್ಚ್ ಪಾಸ್ಟ್ ನೋಡ್ತಾ ಇದ್ವಿ. ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಫಸ್ಟು ಪೊಲೀಸ್ ಅವ್ರು ಮಾಡಿದ್ರು. ನೆಕ್ಸ್ಟು NCC ಟೀಮು, ಆಮೇಲೆ ಲೋಕಲ್ ಸ್ಕೂಲ್ಗಳು ಯಾವುದಿದೆ ಎಲ್ಲ ಅದು ಮಾರ್ಚ್ ಪಾಸ್ಟ್ ಮಾಡಿದ್ರು. ಮಾರ್ಚ್ ಪಾಸ್ಟ್ ಆದಮೇಲೆ ನರೇಂದ್ರ ಸ್ವಾಮಿ ಅವ್ರದ್ದು ಸ್ಪೀಚ್ ಇತ್ತು. ಅವ್ರು ಅದ್ರ ಬಗ್ಗೆ ಅದೇನೇನೋ ಹೇಳ್ಕೊಂಡು ಕೂತಿದ್ರು. ನಾವು ಅಲ್ಲಿ ಕೂತ್ಕೊಂಡು ಮಕ್ಳ ಜೊತೆ ಹರಟೆ ಹೊಡಿತಾ ಹಂಗೆ ನೋಡ್ತಾ ಇದ್ವಿ. ನೆಕ್ಸ್ಟ್ ನೋಡಿ ನರೇಂದ್ರ ಸ್ವಾಮಿ ಅವರು ಫುಲ್ಲು ಮಿಂಚ್ತಾ ಇದ್ದಾರೆ. ವೈಟ್ ಆ್ಯಂಡ್ ವೈಟಲ್ಲಿ ಅವರು ಮಿಂಚ್ತಾ ಇದ್ದಾರೆ. ನೆಕ್ಸ್ಟ್ ಸ್ಪೀಚ್ ಆದಮೇಲೆ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಫ್ಲ್ಯಾಗ್ ಎಕ್ಸಸೈಸ್ ಅಂತ ಮಾಡಿಸ್ತಾಯಿದ್ರು. ಚೆನ್ನಾಗಿ ಮಾಡ್ತಾಯಿದ್ರು ಮಕ್ಕಳೆಲ್ಲ. ಇದು ಯಾವುದೋ ಒಂದೇ ಒಂದು ಕಾರ್ನರ್ ಹುಡುಗ ಮಾತ್ರ ಅವರೊಂದು ಮಾಡಿದ್ರೆ ಇವನೊಂದು ಮಾಡ್ತಾ ಇದ್ದ. ನಮಗೊಂಥರ ಫನ್ನಿಯಾಗಿತ್ತು ಅದು ನೋಡ್ಕೊಂಡು. ನೆಕ್ಸ್ಟ್ ಕೋಲಾಟ ಸ್ಕಿಟ್ಸ್ ಎಲ್ಲ ಇತ್ತು. ಈ ಕೋಲಾಟ ತುಂಬ ಚೆನ್ನಾಗಿ ಮಾಡಿದ್ರು. ಸ್ಕಿಟ್ಸು ಕೂಡ ತುಂಬ ಚೆನ್ನಾಗಿ ಬಂತು. ಅದನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟು ನನ್ನ ಸಿಸ್ಟರ್ಸ್ಗಳೆಲ್ಲ ಸಿಕ್ಕಿದ್ವು. ಅದನ್ನು ಮಾತಾಡ್ಸ್ಕೊಂಡು ಅವ್ರ ಜೊತೆ ಒಂಚೂರು ಅಳತೆ ಹೊಡ್ಕೊಂಡು ನೆಕ್ಸ್ಟು ಅವ್ರ ಜೊತೆಗೆ ಒಂದೆಷ್ಟು ಫೋಸ್ ಕೊಟ್ವಿ. ನಮ್ಮನ್ನು ಕೇಳಬೇಕಾ ಸೆಲ್ಫಿ ಫೋಸ್ ಕೊಡು ಅಂದರೆ ನಾವು ಡಿಫ್ರೆಂಟಾಗಿ ಕೊಡ್ತೀವಿ. ಅದರಲ್ಲಿ ಒಂದೊಂದಷ್ಟು ವೆರೈಟಿಯಾಗಿ ಸೆಲ್ಫಿಗೆಲ್ಲ ಫೋಸ್ ಕೊಟ್ಬಿಟ್ಟು ನೆಕ್ಸ್ಟು ಸ್ಟೇಡಿಯಮ್ಗೆ ಬಾಯಿ ಹೇಳಿ ಬಂದು ಮನೇಲಿ ಡ್ರೆಸ್ ಚೇಂಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ನಾವು ಲಂಚ್ ಕೊಟ್ಟರು. ಲಂಚ್ಗೆ ಉಪ್ಸಾರು ಮಾಡಿದ್ದು ಹಸಿ ಅವರೆಕಾಯ್ದು ಉಪ್ಸಾರು, ಒಂದು ಮೊಟ್ಟೆ ಕೊಟ್ಟಿದ್ರು. ತಿನ್ಕೊಂಡು ನೆಕ್ಸ್ಟ್ ಬೆಳಗ್ಗೆ ಬೇಗ ಇದ್ದಿದ್ದ ಕಾರಣ ನಿದ್ದೆ ಬರ್ತಾಯಿತ್ತು. ನಿದ್ದೆ ಮಾಡಿಬಿಟ್ಟು ಎದ್ದ ತಕ್ಷಣ ನಮ್ಮ ಅಜ್ಜಿ ಕಬಾಬ್ ಮಾಡಿಕೊಟ್ಟಿದ್ರು. ಅದನ್ನು ತಿಂದ್ಕೊಂಡು ಬಿಗ್ ಬಾಸ್ ನೋಡೋಕ್ಕೆ ರೆಡಿ ಆದೆ. ಇವತ್ತು ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.